ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, TET 2025 ಏನೇನು TET ನೋಟಿಫಿಕೇಶನ್ ಆಗಿದೆ, ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ತಾ ಇದ್ದೀರಿ. ಆ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಪೇಪರ್ 2 ಅದರಲ್ಲೂ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇವತ್ತು ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಈ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ಮ್ಯಾಥಮೆಟಿಕಲ್ ಸೈನ್ಸ್ ಅಂದರೆ ಪೇಪರ್ 2 ಅಲ್ಲಿ ಬರುವಂತಹ ಮ್ಯಾಥಮೆಟಿಕಲ್ ಸೈನ್ಸ್ ಹಾಗೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಬಗ್ಗೆನೂ ಕೂಡ ಆನ್ಲೈನ್ ಕೋರ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಅದರ ಜೊತೆ ಪೇಪರ್ 1 ಕೂಡ ಇದೆ. ಈ ಕೋರ್ಸನ್ನು ನೀವು ಯಾವ ರೀತಿ ಪರ್ಚೇಸ್ ಮಾಡ್ಕೋಬೋದಪ್ಪ ಅಂದರೆ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ಕೋರ್ಸ್ ಬೇಕೋ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ವಿಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ನೀವು ಮನೆಯಲ್ಲೇ ಕೂತ್ಕೊಂಡು ಈ ವಿಡಿಯೋಸನ್ನು ವಾಚ್ ಮಾಡಿ TET ಎಕ್ಸಾಮಲ್ಲಿ ಹೆಚ್ಚಿನ ಅಂಕವನ್ನು ನೀವು ಪಡ್ಕೋಬಹುದು. ಹಾಗಾದರೆ ಸ್ನೇಹಿತರೆ, ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಇವತ್ತಿನ ಈ ಒಂದು ಸಮಾಜ ವಿಜ್ಞಾನ ವಿಷಯದಲ್ಲಿ ಅದರಲ್ಲೂ ಕೂಡ ಜಿಯೋಗ್ರಫಿ ವಿಷಯ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಭೂಗೋಳ ವಿಷಯದ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಈ ಒಂದು ಪ್ರಶ್ನೆಗಳು ನಿಮಗೆ HSTR ಆಗಿರ್ಬೋದು, GPSTR ಆಗಿರ್ಬೋದು ಅಥವಾ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಎಕ್ಸಾಮಿಗೂ ಕೂಡ ಯೂಸ್ಫುಲ್ ಆಗುವಂತಹ ಒಂದು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ಗ್ರೀನ್ವಿಚ್ ಮತ್ತು ಭಾರತದ ನಡುವಿನ ಸಮಯದ ವ್ಯತ್ಯಾಸ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಟೈಮ್ ಡಿಫರೆನ್ಸ್ ಬಿಟ್ವೀನ್ ಗ್ರೀನ್ವಿಚ್ ಅಂಡ್ ಇಂಡಿಯಾ ಅಂಥೇಳಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ವ್ಯತ್ಯಾಸವಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಗ್ರೀನ್ವಿಚ್ಚಿಗೂ ಇಂಡಿಯನ್ ಟೈಮಿಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ, ಎರಡೂ ಕಡೆನೂ ಕೂಡ ಒಂದೇ ಸಮಯ ಇರುತ್ತೆ ಅಂತ. ಅದು ತಪ್ಪಿರುವಂಥದ್ದು. ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ರಾಂಗ್ ಇದೆ ನೋಡಿ. ಎರಡನೇ ಆಪ್ಷನ್ ಅಲ್ಲಿ ನೋಡಿ, ಬಿ ಯಲ್ಲಿ 3 ಗಂಟೆ ಇದೆ, 3 ಗಂಟೆ ಅನ್ನೋದು ಕೂಡ ತಪ್ಪಾಗಿರುವಂತದ್ದು. ಸಿ ಆಪ್ಷನ್ ಅಲ್ಲಿ 5 ಗಂಟೆ 30 ನಿಮಿಷ ಅಂತ ಇದೆ. ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಹಾಗಾದ್ರೆ ಸರಿಯಾದಂತಹ ಉತ್ತರ ಸಿ ಆಯ್ತಂದ್ರೆ ಡಿನೂ ಕೂಡ ರಾಂಗ್ ಇರುವಂತದ್ದು. ಈಗ ಗ್ರೀನ್ವಿಚ್ಗೂ ಭಾರತಕ್ಕೂ ನಡುವಿರುವಂತಹ ಸಮಯದ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ 5 ಗಂಟೆ 30 ನಿಮಿಷ ವ್ಯತ್ಯಾಸ ಇದೆ. ಹಾಗಾದ್ರೆ 5 ಗಂಟೆ 30 ನಿಮಿಷನೇ ಯಾಕೆ ವ್ಯತ್ಯಾಸ ಬಂತು, ಅದು ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಈ ಭೂಮಿ ಸುತ್ತತ್ತೆ, ರೊಟೇಷನ್ ಮತ್ತು ರೆವಲ್ಯೂಷನ್ ಅಂತ ಇದೆ. ಅದರಲ್ಲಿ ಭೂಮಿ ತನ್ನ ಸುತ್ತ ಒಂದು ಸುತ್ತೋದಕ್ಕೆ 24 ಅವರ್ಸ್ ಬೇಕು, 24 ಗಂಟೆ ಟೈಮನ್ನು ತೆಗೆದುಕೊಳ್ಳುತ್ತೆ. ಅದರ ಬೇಸಲ್ಲಿ ನಾವು ಟೈಮನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ನೋಡಿ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಕಿರಣಗಳು ಹಾದು ಹೋಗ್ಬೇಕಂದ್ರೆ ಎಷ್ಟು ನಿಮಿಷ ಬೇಕಪ್ಪ ಅಂದ್ರೆ 4 ಮಿನಿಟ್ಸ್ ಬೇಕು. ಆ 4 ಮಿನಿಟ್ಸ್ ಅನ್ನ ಬೇಸಾಗಿ ಇಟ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಪ್ರಪಂಚದ ಕಾಲಮಾನವನ್ನ ನಿರ್ಧರಿಸುವಂತಹ ರೇಖಾಂಶ ಯಾವ್ದಪ್ಪ ಅಂದ್ರೆ 0 ಡಿಗ್ರಿ GMT. ಓಕೆ, 0 ಡಿಗ್ರಿ GMT. ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಆರ್ ಮೀನ್ ಟೈಮ್. ಇದನ್ನ ಈಗ ನಾವು ಏನಂತ ಕರಿಬಹುದಪ್ಪ ಅಂದ್ರೆ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತಾನೆ ಕರಿತೀವಿ. UTC ಅಂತ ಪ್ರಸ್ತುತ ಕರೆಯುವಂಥದ್ದು, ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂತ ಕರಿತೀವಿ. ಇದು ಪ್ರಪಂಚದ ಕಾಲಮಾನವನ್ನ ನಿರ್ಧರಿಸುವಂತಹ ರೇಖಾಂಶ. ಹಾಗಾದ್ರೆ ಪ್ರಪಂಚದ ಕಾಲಮಾನವನ್ನ ನಿರ್ಧರಿಸುವಂತಹ ರೇಖಾಂಶ GMT ಆದ್ರೆ GMT ಇಂದ ಪೂರ್ವದ ಕಡೆ ಬಂದ್ರೆ ಟೈಮ್ ಯಾವಾಗ್ಲೂ ಪ್ಲಸ್ ಆಗತ್ತೆ, ಪಶ್ಚಿಮದ ಕಡೆ ಹೋದ್ರೆ ಟೈಮ್ ಯಾವಾಗ್ಲೂ ಕೂಡ ಮೈನಸ್ ಆಗತ್ತೆ. ಈಗ ಒಂದು ರೇಖಾಂಶದಿಂದ ಈಗ 0 ಡಿಗ್ರಿಯಿಂದ ಸನ್ ಏನಾಗತ್ತಪ್ಪ ಅಂದ್ರೆ 1 ಡಿಗ್ರಿಗೆ ಬಂತಂತ ಅನ್ಕೊಳ್ಳೋಣ. 1 ಡಿಗ್ರಿಗೆ ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳೋದಪ್ಪ ಅಂದ್ರೆ 4 ಮಿನಿಟ್ಸ್ ಟೈಮ್ ಬೇಕು, 4 ನಿಮಿಷಗಳು ಬೇಕು. ಹಾಗಾದ್ರೆ 15 ರೇಖಾಂಶವನ್ನ ದಾಟ್ ಹೋಯ್ತು ಸೂರ್ಯನ ಕಿರಣಗಳು, 15 ಲ್ಯಾಂಗಿಟ್ಯೂಡ್ ಅನ್ನ ಪಾಸ್ ಮಾಡ್ತಪ್ಪ. ಆಗ ಎಷ್ಟು ಟೈಮ್ ಆಗತ್ತಪ್ಪ ಅಂದ್ರೆ 15 × 4 ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 60 ಬರುತ್ತೆ. 60 ಅಂದ್ರೆ ಅರ್ಥ 1 ಅವರ್ ಅಂತೇಳಿ, ಅಂದ್ರೆ 1 ಗಂಟೆ ಸಮಯ ಅಂತ. 60 ನಿಮಿಷ ಅಂದ್ರೆ ಎಷ್ಟು? 1 ಗಂಟೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಹಾದು ಹೋಗಲು ಎಷ್ಟು ಟೈಮ್ ಬೇಕು? 4 ಮಿನಿಟ್ಸ್ ಟೈಮ್ ಬೇಕಾಗತ್ತೆ. ಸೊ ಈ 4 ಆಧಾರವಾಗಿ ಇಟ್ಕೊಂಡು ನಾವು ಟೈಮನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ.
ಇಲ್ಲಿ ಕೇಳಿರೋ ಟೈಮ್ ಏನು, ಗ್ರೀನ್ವಿಚ್ ಮತ್ತು ಇಂಡಿಯಾಕ್ಕೂ ಇರುವಂಥ ಟೈಮ್ ಡಿಫ್ರೆನ್ಸು. ಆನ್ಸರ್ ಯಾವುದಂತ ಹೇಳಿದ್ದೀನಿ, ಅದು ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಅದನ್ನು ಈಗ ಕ್ಲಿಯರ್ ಮಾಡ್ಕೊಬಿಡೋಣ ಹೇಗೆ ಬರುತ್ತೆ ಅನ್ನೋದನ್ನು. ಈಗ ಭಾರತ ಇರೋದು ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ, ಈ ಸೈಡ್ ಈಸ್ಟರ್ನ್ ಸೈಡಲ್ಲಿದೆ, ಈ ಲೊಕೇಶನಲ್ಲಿ ಇಂಡಿಯಾ ಇರುವಂಥದ್ದು. ಈಗ ಭಾರತದ ಕಾಲಮಾನವನ್ನು ನಿರ್ಧರಿಸುವಂತಹ ರೇಖಾಂಶ ಯಾವುದು ಅಂತ ಕೇಳ್ತಾನೆ. ಇಂಡಿಯನ್ ಟೈಮನ್ನು ಡಿಸೈಡ್ ಮಾಡೋ ಲ್ಯಾಂಗಿಟ್ಯೂಡ್ ಯಾವುದು ಅಂತ ಕೇಳಿದರೆ 82.5 ಡಿಗ್ರಿ, 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ. ಹಾಗಾದರೆ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು IST ಅಂತಲೂ ಕೂಡ ಕರಿತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಲೈನ್ ಅಂತ. ಇದು ಇಡೀ ಭಾರತದ ಕಾಲಮಾನವನ್ನು ನಿರ್ಧರಿಸುವಂಥದ್ದು, ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಒಂದು ರೇಖಾಂಶವಾಗಿರುತ್ತೆ. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದಾದರೆ ನೋಡಿ, 82.5 × 4 ಮಾಡಬೇಕು. ಎಷ್ಟು ಬರುತ್ತಪ್ಪ ಅಂದರೆ 330 ಬರುತ್ತೆ, 330. ಆ 330ಯನ್ನು 60ಯಿಂದ ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತಪ್ಪ ಅಂದರೆ 5.5 ಬರುತ್ತೆ, 5.5. ಈ 5ಅನ್ನು ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳೋಣ. ಈ 5ಅನ್ನು ಟೈಮಿಗೆ ಕನ್ವರ್ಟ್ ಮಾಡೋಣ. 5 ಅಂದರೆ ಆಫ್ ಅಂತ ಅರ್ಧ ಅಂತ. ಹಾಗಾದರೆ ಟೈಮಲ್ಲಿ ಆಫ್ ಅಂದರೆ ಎಷ್ಟು, 30 ಮಿನಿಟ್ಸ್ ಅಂತ. ಹಾಗಾದರೆ ಎಷ್ಟು ಬಂತು, 5 ಗಂಟೆ 30 ನಿಮಿಷ. ಈ 5 ಗಂಟೆ 30 ನಿಮಿಷ ಏನಿದೆಯಲ್ಲ, ಗ್ರೀನ್ವಿಚ್ಗೂ ಭಾರತಕ್ಕೂ ಇರುವಂತಹ ಸಮಯದ ವ್ಯತ್ಯಾಸವಾಗಿರುತ್ತೆ. ಟೈಮ್ ಡಿಫ್ರೆನ್ಸ್ ಬಿಟ್ವೀನ್ ಗ್ರೀನ್ವಿಚ್ ಆ್ಯಂಡ್ ಇಂಡಿಯಾ ಅಂತ ಕೇಳಿದರೆ 5:30. ಆದರೆ ಹಿಂದೆ ಯಾವಾಗಲೂ ಕೂಡ ನಾವು ಪ್ಲೇಸನ್ನು ಯೂಸ್ ಮಾಡ್ತೀವಿ, ಯಾಕಂದರೆ ನಾವು ಈಸ್ಟರ್ನ್ ಸೈಡ್ ಇರೋದ್ರಿಂದ. ನೋಡಿ, ಈ ರೀತಿ ಕೊಟ್ಟರು ಕೂಡ ಆಪ್ಷನ್ನು ಸರಿಯಾಗಿರುತ್ತೆ. ಗ್ರೀನ್ವಿಚ್ಚಿಗೂ ನಮಗೂ ಟೈಮ್ ಡಿಫ್ರೆನ್ಸ್ ಎಷ್ಟಪ್ಪ ಅಂದರೆ +5 ಗಂಟೆ 30 ನಿಮಿಷ ಅಷ್ಟು ವ್ಯತ್ಯಾಸ ಇರೋದನ್ನು ನೋಡ್ತೀವಿ. ಹಾಗಾದರೆ ಗ್ರೀನ್ವಿಚ್ನ ಸಮಯಕ್ಕಿಂತ ಭಾರತದ ಸಮಯ ಮುಂದಿದೆಯೋ ಹಿಂದಿದೆ ಅಂತ ಕೇಳಿದರೆ ನಾವು ಮುಂದಿದ್ದೀವಿ. ಅದೇ ಭಾರತದ ಕಾಲಮಾನಕ್ಕಿಂತ ಗ್ರೀನ್ವಿಚ್ನ ಕಾಲಮಾನ ಏನಾಗಿದೆ, ಹಿಂದಿದೆ. ಎಷ್ಟಪ್ಪ ಅಂದರೆ 5.5 ಗಂಟೆನೇ. ಹಿಂದಿದ್ರು 5.5 ಗಂಟೆ, ಮುಂದಿದ್ರು ಕೂಡ 5.5 ಗಂಟೆನೇ ಡಿಫ್ರೆನ್ಸ್ ಇರುವಂಥದ್ದನ್ನು ನೋಡ್ಬೋದು. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ಯಾವುದೇ ರಾಷ್ಟ್ರ ಕೊಡಲಿ, ಅಲ್ಲಿ ರೇಖಾಂಶವನ್ನು ಕೊಟ್ಟಿರ್ತಾನೆ. ಆ ರೇಖಾಂಶವನ್ನು ನೀವೇನು ಮಾಡಬೇಕು, × 4 ಮಾಡಿ, ಆ ಬರುವಂಥ ಡಾಟಾ ಏನಿರುತ್ತಲ್ಲ /60 ಮಾಡಿ, ಏನು ಬರುತ್ತೋ ಅದು ಲಂಡನ್ನಿಗೂ ಅಥವಾ ಗ್ರೀನ್ವಿಚ್ಚಿಗೂ ಆ ರಾಷ್ಟ್ರಕ್ಕೂ ಇರುವಂಥ ಟೈಮ್ ಡಿಫ್ರೆನ್ಸ್ ಆಗಿರುತ್ತೆ. ಕ್ಲಿಯರ್? ಮತ್ತು ಯಾವ ಟೈಮ್ ಇದೆ ಅಂತಲೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು. ಈ ಪ್ರಶ್ನೆಗೆ ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ಸಾಕು. ಇಂಥದ್ದೇನಾದ್ರು ಕೊಟ್ಟರು ಯಾಕೆ ಬಂತು 5.5 ಗಂಟೆ ಅಂತಲೇ ಕ್ಲಿಯರ್ ಮಾಡ್ಕೊಳ್ಳಿ. ರೈಟ್? ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಒಳನಾಡಿನ ನದಿಯ ಬಂದರಾಗಿರುತ್ತೆ? ಇನ್ಲ್ಯಾಂಡ್ ಪೋರ್ಟ್ ಯಾವುದು ಅಂತ ಕೇಳಿದಾನೆ. ರಿವರ್ ಪೋರ್ಟ್ ಅಂತಲೂ ಕೂಡ ಕರಿಬೋದು. ಅಂದರೆ ನದಿಯ ದಂಡೆ ಮೇಲಿರುವಂತಹ ಭಾರತದ ಅಂತಾರಾಷ್ಟ್ರೀಯ ಬಂದರು ಯಾವುದಂತನೂ ಕೂಡ ಪ್ರಶ್ನೆಯಾಗಿ ಕೇಳಿದಾನೆ. ನೋಡಿ, ಆಪ್ಷನಲ್ಲಿ ಯಾವ್ಯಾವುದಿದೆ, ಕೋಲ್ಕತ್ತಾ ಇದೆ, ಮುಂಬೈ ಇದೆ, ಚೆನ್ನೈ ಇದೆ, ಮತ್ತು ಟ್ಯುಟಿಕೋರಿನ್ ಇದೆ. ಇದರಲ್ಲಿ ಈ ಟ್ಯುಟಿಕೋರಿನ್ ಏನಿದೆಯಲ್ಲ, ಇದು ಕಂಪ್ಲೀಟ್ ಕೋಸ್ಟಲಲ್ಲಿರುವಂಥ ಬಂದರು. ಚೆನ್ನೈನೂ ಕೂಡ ಕರಾವಳಿ ತೀರದಲ್ಲಿರುವಂಥ ಬಂದರು, ಮುಂಬೈನೂ ಕೂಡ ಕರಾವಳಿ ತೀರದಲ್ಲಿರುವಂಥ ಬಂದರು. ಹಾಗಾದರೆ ಭಾರತದಲ್ಲಿ ಒಳನಾಡಿನ ನದಿ ಬಂದರು ಯಾವುದು ಅಂತ ಕೇಳಿದರೆ ಕೋಲ್ಕತ್ತಾ ಬಂದರು ಆಗಿರುತ್ತೆ. ಯಾವ ಬಂದರು ಇದು? ಕೋಲ್ಕತ್ತಾ ಬಂದರು. ಎಲ್ಲಿದೆ ಅದು? ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಈ ಕೋಲ್ಕತ್ತಾ ಬಂದರಿದೆಯಲ್ಲ, ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದರೆ ಇದು ಹೂಗ್ಲಿ ನದಿಯ ದಡದಲ್ಲಿರುವಂತಹ ಒಂದು ಅಂತಾರಾಷ್ಟ್ರೀಯ ಬಂದರಾಗಿರುತ್ತೆ. ಇಡೀ ಭಾರತದಲ್ಲಿ ಇಂಟರ್ನ್ಯಾಷನಲ್ ಪೋರ್ಟ್ ಅಂತ ನೋಡಿದಾಗ ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದಾವಪ್ಪ ಅಂದರೆ 14 ಅಂತಾರಾಷ್ಟ್ರೀಯ ಬಂದರುಗಳಿದಾವೆ. ಟೋಟಲ್ ಎಷ್ಟು ಅಂತ ಕೇಳಿದರೆ 14 ಅಂತಾರಾಷ್ಟ್ರೀಯ ಬಂದರುಗಳು. ಆ 14ರಲ್ಲಿ 13 ಸಾರ್ವಜನಿಕ ಅಂದರೆ ಪಬ್ಲಿಕ್ ಸೆಕ್ಟಾರ್ ಇರುತ್ತೆ, ಒಂದು ಮಾತ್ರ ಕಾರ್ಪೊರೇಟ್ ಅಂದರೆ ಖಾಸಗಿ ವಲಯದ ಬಂದರಾಗಿರುತ್ತೆ. ಆ 13 ಬಂದರು ಪ್ಲಸ್ ಒಂದು 14 ಬಂದರುಗಳು ಯಾವ್ಯಾವುದಪ್ಪ ಅಂತ ಕೇಳಿದರೆ ನೋಡಿ, ಕಾಂಡ್ಲಾ ಬಂದರು ಅಂತ ಇದೆ, ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಅದಾದ ನಂತರ ಮುಂಬೈ ಬಂದರು ಅಂತ ಕಂಡುಬರುತ್ತೆ, JNPT ಅಂತ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಕಂಡುಬರುತ್ತೆ. ಅದಾದ ನಂತರ ಮರ್ಮಗೋವಾ ಇದೆ, ನವಮಂಗಳೂರು ಬಂದರಿದೆ, ಹಾಗೆ ಕೊಚ್ಚಿನ್ ಬಂದರು ಕೂಡ ಕಂಡುಬರುವಂಥದ್ದು. ನೆಕ್ಸ್ಟ್ ಟ್ಯುಟಿಕೋರಿನ್ ಇದೆ, ಚೆನ್ನೈ ಇದೆ, ಎನ್ನೋರ್ ಬಂದರು. ಈ ಎನ್ನೋರ್ ಬಂದರು ಇದೆಯಲ್ಲ, ಇದೇ ಖಾಸಗಿ ವಲಯದ ಬಂದರು.
ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನಾದ್ರು ಇಂಟರ್ನ್ಯಾಷನಲ್ ಪೋರ್ಟ್ ಇಂಡಿಯಾದಲ್ಲಿ ಇದೆ ಅಂದ್ರೆ ಅದು ಎನ್ನೂರು ತಮಿಳುನಾಡಿನಲ್ಲಿ ಇರುವಂತದ್ದು. ನೆಕ್ಸ್ಟ್ ನೋಡಿ, ವಿಶಾಖಪಟ್ಟಣ ಬಂದರಿದೆ, ಪಾರಾದೀಪ್ ಬಂದರಿದೆ, ಹಾಗೆ ಕೋಲ್ಕತ್ತಾ ಬಂದರು. ಈ ಕೋಲ್ಕತ್ತಾ ಬಂದರು ಹೂಗ್ಲಿ ನದಿಯ ದಂಡೆ ಮೇಲಿರುವಂತಹ ಬಂದರಾಗಿರುತ್ತೆ. ಅದೇ ಇಂಪಾರ್ಟೆಂಟ್ ಆಗಿರೋದು. ಹಾಗಾಗಿ ಇದನ್ನ ಒಳನಾಡಿನ ನದಿ ಬಂದರು ಅಂತಾನು ಕೂಡ ಕರೆಯೋದು. ನೋಡಿ, ಇಲ್ಲಿ ನಮಗೆ ಯಾವ ಮಾಹಿತಿ ಸಿಕ್ಕಂಗಾಯ್ತು, ಭಾರತದಲ್ಲಿ ಒಟ್ಟು ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದೆ ಅಂತ ಗೊತ್ತಾಯ್ತು. ಅದರಲ್ಲಿ ಪ್ರೈವೇಟ್ ಸೆಕ್ಟಾರ್ ಅಲ್ಲಿ ಯಾವ ಬಂದರಿದೆ ಅಂತಾನು ಕೂಡ ಗೊತ್ತಾಯ್ತು. ಗವರ್ಮೆಂಟ್ ಸೆಕ್ಟಾರ್ ಅಲ್ಲಿ ಯಾವ್ದಿದೆ, ಎಷ್ಟಿದೆ ಅಂತಾನು ಕೂಡ ಕೌಂಟ್ ಗೊತ್ತಾಯ್ತು. ಮುಂಬೈ ಮಹಾರಾಷ್ಟ್ರ, ಚೆನ್ನೈ ತಮಿಳುನಾಡು, ಟುಟುಕೋರಿನು ಕೂಡ ತಮಿಳುನಾಡಿನಲ್ಲಿರುವಂತಹ ಒಂದು ಬಂದರಾಗಿರುತ್ತೆ. ಇಲ್ಲಿ ಮುಂಬೈ ಬಂದರನ್ನ ಭಾರತದ ಹೆಬ್ಬಾಗಿಲು, ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೆದ್ರೆ, ನವಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು, ಗೇಟ್ ವೇ ಆಫ್ ಕರ್ನಾಟಕ. ಹಾಗಾದ್ರೆ ಪೂರ್ವ ಕರಾವಳಿಯ ಹೆಬ್ಬಾಗಿಲು ಅಂತ ಕೋಲ್ಕತ್ತಾ ಬಂದರನ್ನ ಕರಿತೀವಿ. ಪೂರ್ವ ಕರಾವಳಿಯ ಹೆಬ್ಬಾಗಿಲು, ಗೇಟ್ ವೇ ಆಫ್ ಈಸ್ಟ್ ಕೋಸ್ಟಲ್ ಅಂತ ಕರೆಯುವಂಥದ್ದು ಕೋಲ್ಕತ್ತಾ ಬಂದರಿಗೆ ಕರಿತೀವಿ. ಭಾರತದ ದಕ್ಷಿಣದಲ್ಲಿರುವಂತಹ ಅಂತಾರಾಷ್ಟ್ರೀಯ ಬಂದರು ಯಾವುದಂತ ಕೇಳಿದ್ರೆ ಅದು ಟುಟುಕೋರಿನ್. ಸದರನ್ ಲಾಸ್ಟ್ ಇಂಟರ್ನ್ಯಾಷನಲ್ ಪೋರ್ಟ್ ಇನ್ ಇಂಡಿಯಾ ಯಾವುದಪ್ಪ ಅಂದ್ರೆ ಅದೇ ಟುಟುಕೋರಿನ್. ಅಥವಾ ಶ್ರೀಲಂಕಾಕ್ಕೆ ಸಮೀಪದಲ್ಲಿರುವಂತಹ ಭಾರತದ ಅಂತಾರಾಷ್ಟ್ರೀಯ ಬಂದರು ಯಾವುದಂತ ಕೇಳಿದ್ರು ಅದು ಟುಟುಕೋರಿನ್ ಆಗಿರುತ್ತೆ. ಅರಬ್ಬಿ ಸಮುದ್ರದ ರಾಣಿ, ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಕರಿತೀವಿ ಯಾವ ಬಂದರನ್ನ, ಕೊಚ್ಚಿನ್ ಬಂದರನ್ನ ಕರೆಯುವಂಥದ್ದು. ಸೊ ಈ ರೀತಿ ಎಲ್ಲಾ ಬಂದರುಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿರ್ಬೇಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ನೋಡಿ, ನಾರ್ತ್ ಇಂದ ಸೌತ್ ಕೇಳ್ತಾನೆ, ಈಸ್ಟರ್ನ್ ಸೈಡು ಮತ್ತು ವೆಸ್ಟರ್ನ್ ಸೈಡು. ಫಸ್ಟ್ ಕಾಂಡ್ಲಾನೆ ಬರಬೇಕು, ಮುಂಬೈ, ಆಮೇಲೆ ನವಶೇವಾ ಬರಬೇಕು, ನೆಕ್ಸ್ಟ್ ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನೇ ಬರಬೇಕು. ಸೌತ್ ಇಂದ ನಾರ್ತ್ ಕೇಳಿ, ನಾರ್ತ್ ಇಂದ ಸೌತ್ ಕೇಳಿ, ಹೆಂಗೆ ಕೇಳಿದ್ರು ನಾವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು. ಮ್ಯಾಪ್ ಅಲ್ಲಿ ಚೆಂದಾಗಿ ಮಾರ್ಕ್ ಮಾಡಿಕೊಂಡು ಕಲಿತಾ ಹೋದ್ರೆ ಇಂತಹ ಪ್ರಶ್ನೆಗಳು ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ತೀರಿ. ಓಕೆ, ಹಾಗಾದ್ರೆ ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ಹೋಗೋಣ. ಸೂರ್ಯನ ಸ್ಪಷ್ಟ ಚಲನೆಯು ಸಮಭಾಜಕದ ಮೇಲೆ ವರ್ಷಕ್ಕೆ 2 ಬಾರಿ ಬೀಳುತ್ತದೆ. ಆ ದಿನ ಯಾವುದು ಅಂತ. ಅಂದ್ರೆ ಸೂರ್ಯ ನೇರ ಕಿರಣಗಳು ಭೂಮಿಯ ಮೇಲೆ ಅಥವಾ ಸಮಭಾಜಕ ವೃತ್ತದ ಮೇಲೆ 2 ಟೈಮ್ ಬೀಳುತ್ತೆ, ನೇರವಾಗಿ ಬೀಳುತ್ತೆ. ಆ ದಿನ ಯಾವುದು ಅಂತ ಕೇಳಿರುವಂಥದ್ದು. ನೋಡಿ, ಡಿಸೆಂಬರ್ 22 ಮತ್ತು ಮಾರ್ಚ್ 21 ಇದೆ. ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23, ಜೂನ್ 21, ಡಿಸೆಂಬರ್ 22, ಸೆಪ್ಟೆಂಬರ್ 23 ಮತ್ತು ಡಿಸೆಂಬರ್ 22 ಅಂತ ಇದೆ ಆಪ್ಷನ್. ಇದನ್ನ ನಾವು ತಿಳ್ಕೊಬೇಕಂದ್ರೆ ನೋಡಿ, ಸೂರ್ಯನ ನೇರ ಕಿರಣಗಳು ಯಾವ್ಯಾವ ರೇಖೆ ಮೇಲೆ ಯಾವ್ಯಾವ ಅವಧಿಯಲ್ಲಿ ಬೀಳತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಿ ಇಂಪಾರ್ಟೆಂಟ್ ಆಗಿ 3 ರೇಖೆಗಳನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ನಾವು. ಆ 3 ರೇಖೆಗಳು ಯಾವ್ಯಾವುದು ನೋಡಿ. ಇದು 0 ಡಿಗ್ರಿ ಸಮಭಾಜಕ ವೃತ್ತ, ಈಕ್ವೇಟರ್ ಸಮಭಾಜಕ ವೃತ್ತ. ಇದು 23.5 ಡಿಗ್ರಿ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಕೂಡ ಅಷ್ಟೇ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಕರ ಸಂಕ್ರಾಂತಿ ವೃತ್ತ. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತ ಅಂತ ಇದಾವೆ. ಈ 3 ವೃತ್ತಗಳ ಮೇಲೆ ಸೂರ್ಯನ ನೇರ ಕಿರಣಗಳು ಒಂದೊಂದು ದಿನ ಬೀಳತ್ತೆ. ಆ ದಿನವನ್ನ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾವ ದಿನ ಎಲ್ಲಿ ಬೀಳತ್ತೆ ಅಂತ ನೋಡಿದಾಗ ನೋಡಿ, ಮಾರ್ಚ್ 21, ಮಾರ್ಚ್ 21 ಸೂರ್ಯನ ನೇರ ಕಿರಣಗಳು ಎಲ್ಲಿ ಬೀಳ್ತಾವಪ್ಪ ಅಂದ್ರೆ ಸಮಭಾಜಕ ವೃತ್ತದ ಮೇಲೆ ಬೀಳ್ತಾವ. ಮಾರ್ಚ್ 21ರಂದು. ಮಾರ್ಚ್ 21ರ ನಂತರ ಸೂರ್ಯನ ಕಿರಣಗಳು ಯಾವ ಕಡೆ ಮುಖ ಮಾಡುತ್ತಪ್ಪ ಅಂದ್ರೆ ಉತ್ತರ ಗೋಳಾರ್ಧದ ಕಡೆ ಚಲಿಸುತ್ತೆ. ಆಗ ನೋಡಿ, ನಾರ್ತ್ ಕಡೆ ಹೋಗತ್ತೆ. ನಾರ್ತ್ ಕಡೆ ಹೋಗಿ ಇಲ್ಲಿ ಜೂನ್ 21ರಂದು ಯಾವ ರೇಖೆ ಮೇಲೆ ಬೀಳುತ್ತಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಜೂನ್ 21 ಡೈರೆಕ್ಟ್ ಸನ್ರೈಸ್ ಇರುತ್ತೆ. ಜೂನ್ 21ರ ನಂತರ ಸೂರ್ಯ ಮತ್ತೆ ದಕ್ಷಿಣದ ಕಡೆ ಮುಖ ಮಾಡಿ ಬರುತ್ತೆ, ಮತ್ತೆ ಸಮಭಾಜಕ ವೃತ್ತಕ್ಕೆ ಬರುತ್ತೆ. ಆ ದಿನ ಏನಾಗಿರತ್ತಪ್ಪ ಅಂದ್ರೆ ಸೆಪ್ಟೆಂಬರ್ 23 ಆಗಿರುತ್ತೆ. ಮತ್ತೆ ಸೂರ್ಯನ ನೇರ ಕಿರಣಗಳು ಎಲ್ಲಿ ಬೀಳ್ತಾ ಇದಾವೆ, ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ. ಅದಾದ ನಂತರ ಸೂರ್ಯ ಸೌತ್ ಕಡೆ ಮುಖ ಮಾಡುತ್ತೆ. ಆ ದಿನ ಯಾವ್ದಪ್ಪ ಅಂದ್ರೆ ಡಿಸೆಂಬರ್ 22ರಂದು ಯಾವ ರೇಖೆ ಮೇಲೆ ಬೀಳುತ್ತೆ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ. ನೋಡಿ, ಇಲ್ಲಿ 4 ಡೇಟ್ ತುಂಬಾ ಇಂಪಾರ್ಟೆಂಟ್. ಮಾರ್ಚ್ 21, ಜೂನ್ 21, ಸೆಪ್ಟೆಂಬರ್ 23, ಡಿಸೆಂಬರ್ 22.
ಇಲ್ಲಿ ಕೇಳಿರೋ ಪ್ರಶ್ನೆಗೆ ಇಲ್ಲೇ ಉತ್ತರ ಸಿಕ್ಬಿಡತ್ತೆ. ಹಾಗಾದ್ರೆ ಸೂರ್ಯನ ನೇರ ಕಿರಣಗಳು ವರ್ಷದಲ್ಲಿ 2 ಅವಧಿಯಲ್ಲಿ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತೆ. ಆ ದಿನ ಯಾವ್ದಪ್ಪ ಅಂದ್ರೆ ಮಾರ್ಚ್ 21 ಸೆಪ್ಟೆಂಬರ್ 23ರಂದು. ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವುದು ಅಂತ ಇಲ್ಲಿ ಹುಡುಕಿದಾಗ ಯಾವುದು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು ಸೂರ್ಯನ ನೇರ ಕಿರಣಗಳು ಎಲ್ಲಿ ಬೀಳುತ್ತೆ? ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ. ಈ ದಿನವನ್ನ ಏನಂತ ಕರಿತೀವಪ್ಪ ಅಂದ್ರೆ ಈಕ್ವಿನಾಕ್ಸ್ ಡೇ ಅಂತ, ವಿಷವತ್ ಸಂಕ್ರಾಂತಿಯ ದಿನ ಅಂತ ಕರೆಯುವಂಥದ್ದು. ಏನು ವಿಷವತ್ ಸಂಕ್ರಾಂತಿಯ ದಿನ ಅಥವಾ ಈಕ್ವಿನಾಕ್ಸ್ ಡೇ ಅಂದ್ರೆ ಏನಪ್ಪಾ ಅಂದ್ರೆ ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವಂತಹ ದಿನವನ್ನ ಈಕ್ವಿನಾಕ್ಸ್ ಡೇ ಅಂತ ಕರಿತೀವಿ ಅಥವಾ ವಿಷವತ್ ಸಂಕ್ರಾಂತಿಯ ದಿನ. ಹಾಗಾದ್ರೆ ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಯಾವ ದಿನ ಇರುತ್ತೆ ಅಂತ ಕೇಳಿದ್ರೆ ಮಾರ್ಚ್ 21 ಸೆಪ್ಟೆಂಬರ್ 23ರಂದು 12 ಅವರ್ ಡೇ ಇರುತ್ತೆ, 12 ಅವರ್ ನೈಟ್ ಇರುತ್ತೆ. ಯಾಕಂದ್ರೆ ಸೂರ್ಯ ನೇರವಾಗಿ ಇಲ್ಲಿ ಬೆಳಗ್ತಾ ಇರೋದ್ರಿಂದ ಭೂಮಿಯ ಮೇಲೆ ನಾರ್ತ್ ಅಲ್ಲೂ 12 ಅವರ್, ಸೌತ್ ಅಲ್ಲೂ 12 ಅವರ್ ಡೇ ಅಂಡ್ ನೈಟ್ ಕಂಡು ಬರುತ್ತೆ. ಹಾಗಾಗಿ ಇದನ್ನ ಈಕ್ವಿನಾಕ್ಸ್ ಡೇ ಅಂತ ಕರಿತೀವಿ ಅಥವಾ ಇದನ್ನ ವಿಷವತ್ ಸಂಕ್ರಾಂತಿಯ ದಿನ ಅಂತಾನೂ ಕೂಡ ಕರಿಬಹುದು. ಕ್ಲಿಯರಾ? ನೋಡಿ, 3ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಬಿ ಅನ್ನೋದು ರೈಟ್ ಆನ್ಸರ್. ಇನ್ 2 ಕೂಡ ನೆನಪಲ್ಲಿ ಇಟ್ಕೋಬೇಕು. ಕರ್ಕಾಟಕ ಸಂಕ್ರಾಂತಿ ಅಂತ ಕೇಳಿದ್ರೆ ಜೂನ್ 21, ನೆಕ್ಸ್ಟ್ ಮಕರ ಸಂಕ್ರಾಂತಿ ಅಂತ ಕೇಳಿದ್ರೆ ಡಿಸೆಂಬರ್ 22 ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ ಹೋಗೋಣ. ನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಇದೆ. ರಿವರ್ ರಿಲೇಟೆಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನ್ ಸ್ಟೇಟ್ಮೆಂಟ್ ಇದೆ? ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತ ಕೊಟ್ಟಿದ್ದಾನೆ, ಸ್ಯಾರೋ ಆಫ್ ವೆಸ್ಟ್ ಬೆಂಗಾಲ್ ಅಂತ. ಹಾಗಾದ್ರೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಥವಾ ದುಃಖದ ನದಿ ಯಾವ್ದಪ್ಪ ಅಂದ್ರೆ ಹೂಗ್ಲಿ ನದಿ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆನ್ಸರ್. ಹಾಗಾದ್ರೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಯಾವುದು ಅಂತ ಕೇಳಿದ್ರೆ ಅದು ದಾಮೋದರ ನದಿ ಆಗಿರುತ್ತೆ. ದಾಮೋದರ ನದಿ ಇದೆಯಲ್ಲ, ಸ್ಯಾರೋ ಆಫ್ ವೆಸ್ಟ್ ಬೆಂಗಾಲ್ ಅಂತ ಕರೆಯುವಂಥದ್ದು. ಹಾಗಾದ್ರೆ ಬಿಹಾರದ ದುಃಖದ ನದಿ ಯಾವ್ದಪ್ಪ ಅಂದ್ರೆ ಗಂಡಕ್ ಅಂತ ಕೊಟ್ಟಿದ್ದಾರೆ. ಗಂಡಕ್ ಅನ್ನೋದು ತಪ್ಪಾಗಿರುವಂಥದ್ದು. ಬಿಹಾರದ ದುಃಖದ ನದಿ ಯಾವ್ದಪ್ಪ ಅಂದ್ರೆ ಅದು ಕೋಸಿ ನದಿ ಆಗಿರುತ್ತೆ. ಯಾವ ನದಿ ಇದು? ಕೋಸಿ ನದಿ. ಕ್ಲಿಯರಾ? ಕೋಸಿ ರಿವರ್. ಹಾಗಾದ್ರೆ ಒಡಿಸ್ಸಾದ ದುಃಖದ ನದಿ ಯಾವ್ದಪ್ಪ ಅಂದ್ರೆ ಬ್ರಾಹ್ಮಿಣಿ ನದಿ ಇದೆ. ಇದು ಕೂಡ ತಪ್ಪು. ಮಹಾನದಿ ಅನ್ನುವಂಥದ್ದು. ಮಹಾ ನದಿ ಅನ್ನುವಂಥದ್ದು ಎಲ್ಲಿನ ದುಃಖದ ನದಿ? ಒಡಿಸ್ಸಾದ ದುಃಖದ ನದಿ ಆಗಿರುತ್ತೆ. ಕೊಟ್ಟಿರೋ 3 ಆಪ್ಷನ್ ತಪ್ಪಾಗಿದೆ, ರಾಂಗ್ ಆಗಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅನ್ನ ನೋಡಿ, 1 ಮತ್ತು 2, 2 ಮತ್ತು 3, 1 ಮಾತ್ರ. ಮೇಲಿನ ಎಲ್ಲವೂ ತಪ್ಪಾಗಿದೆ. ಕರೆಕ್ಟಾ? ಮೇಲಿನ ಎಲ್ಲವೂ ಕೂಡ ಆನ್ಸರ್ ತಪ್ಪಾಗಿರೋದು. ಡಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್. ಹಾಗಾದ್ರೆ ಪಶ್ಚಿಮ ಬಂಗಾಳದ ಕಣ್ಣಿನ ನದಿ ಯಾವುದು? ದಾಮೋದರ. ಅಂದ್ರೆ ಫ್ಲಡ್ ಕ್ರಿಯೇಟ್ ಮಾಡುತ್ತೆ, ಪ್ರವಾಹವನ್ನ ಸೃಷ್ಟಿ ಮಾಡುವಂತಹ ನದಿ. ಅದಕ್ಕೋಸ್ಕರ ಇದನ್ನ ದುಃಖದ ನದಿ ಅಂತಾನೆ ಕರೆಯೋದು. ಬಿಹಾರ ಅಂತ ಕೇಳಿದ್ರೆ ಕೋಸಿ ನದಿ, ಒಡಿಸ್ಸಾ ಅಂತ ಕೇಳಿದ್ರೆ ಮಹಾನದಿ ಅನ್ನುವಂಥದ್ದು ಸಾರವಾಗಿರುತ್ತೆ. ಇವು 3 ನದಿಗಳ ಬಗ್ಗೆ ತಿಳ್ಕೊಂಡ್ರೆ ಸಿಂಗಲ್ ಆಗು ಕೂಡ ಕ್ವಶನ್ ಕೊಡ್ಬೋದು, ಈ ರೀತಿ ಕೊಡ್ಬೋದು, ಅಥವಾ ಹೊಂದಿಸಿ ಬರೆಯಿರಿ. ಪಟ್ಟಿ ಎ ಮತ್ತೆ ಬಿ ಅಂತ ಕೊಟ್ಟು ಮ್ಯಾಚ್ ಮಾಡ್ರಿ ಅಂತ ಕೊಟ್ಟಿರ್ತಾನೆ. ಆಗ ದುಃಖದ ನದಿಗಳನ್ನ ನಾವು ಅರೇಂಜ್ ಮಾಡಬೇಕಾಗತ್ತೆ. ಕ್ಲಿಯರ್ ಸ್ನೇಹಿತರೆ? 4ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತ ಉತ್ತರ. 5ನೇ ಪ್ರಶ್ನೆಗೆ ಹೋಗೋಣ. ಆಸ್ಟ್ರೇಲಿಯಾದ ಅತ್ಯುನ್ನತ ಬಿಂದು ಯಾವುದು? ಹೈಯೆಸ್ಟ್ ಪಾಯಿಂಟ್ ಇನ್ ಆಸ್ಟ್ರೇಲಿಯಾ ಕಾಂಟಿನೆಂಟ್. ಇಡೀ ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದಂತಹ ಒಂದು ಪೀಕ್ ಅಥವಾ ಪಾಯಿಂಟ್ ಯಾವುದು ಅಂತ ಕೇಳಿರುವಂಥದ್ದು. ಆಪ್ಷನ್ ಅಲ್ಲಿ ನೋಡಿ, ಮೌಂಟ್ ಕೋಸಿ ಯೂಸ್ಕೋ ಅಂತ ಇದೆ, ಮೌಂಟ್ ಮೆಕಿನ್ಲಿ ಅಂತ ಇದೆ, ಮೌಂಟ್ ಅಕಾಂಕಾಗುವಾ, ಮೌಂಟ್ ಅಲ್ಬ್ರೂಸ್ ಅಂತ. ಇಲ್ಲಿ ತಿಳ್ಕೋಬೇಕಾಗಿರೋದಿಷ್ಟೇ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ ಮೌಂಟ್ ಕೋಸಿ ಯೂಸ್ಕೋ ಇದೆಯಲ್ಲ, ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ. ಈ ಪ್ರಶ್ನೆ ಯಾವುದಕ್ಕೆ ರಿಲೇಟೆಡ್ ಅಪ್ಪ ಅಂದ್ರೆ ಕಾಂಟಿನೆಂಟ್ ಅಥವಾ ವರ್ಲ್ಡ್ ಜಿಯೋಗ್ರಫಿಯ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಹಾಗಾದ್ರೆ ಮೌಂಟ್ ಕೋಸಿ ಯೂಸ್ಕೋ ಅನ್ನೋಂಥದ್ದು ಆಸ್ಟ್ರೇಲಿಯಾದ ಅತ್ಯುನ್ನತವಾದಂತಹ ಒಂದು ಬಿಂದು ಆಗಿರುತ್ತೆ. ಇನ್ನು 3 ಕೂಡ ನೋಡ್ಬೋದು, ಮೌಂಟ್ ಮೆಕೆನ್ಲಿ ಅಂತ, ಮೌಂಟ್ ಅಕಾಂಕಾಗುವಾ, ಮೌಂಟ್ ಅಲ್ಬ್ರೂಸ್ ಅಂತ ಹೇಳಿ. ಅದನ್ನ ಮ್ಯಾಪ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೌಂಟ್ ಮೆಕೆನ್ಲಿ ಅಂತ ಇದೆ. ಈ ಮೌಂಟ್ ಮೆಕೆನ್ಲಿ ಅನ್ನುವಂಥದ್ದು ಅಲಸ್ಕಾದಲ್ಲಿ ಕಂಡುಬರೋದು. ಇದು ಅಲಸ್ಕಾ ಭಾಗದಲ್ಲಿ ಕಂಡುಬರುವಂಥದ್ದು. ಅಮೆರಿಕಕ್ಕೆ ಸೇರಿರುವಂತಹ ಒಂದು ರಾಜ್ಯ ಅಥವಾ ಭೂಭಾಗವಾಗಿರುತ್ತೆ ಅಲಸ್ಕಾ. ಅಲ್ಲಿರುವಂಥದ್ದೇ ಮೌಂಟ್ ಮೆಕೆನ್ಲಿ.
ಹಾಗಾದರೆ ಮೌಂಟ್ ಮೆಕೆನ್ಲಿ ಅನ್ನುವಂಥದ್ದು ಎಲ್ಲಿದೆ? USA, ಅಮೇರಿಕಾದಲ್ಲಿ ಕಂಡುಬರುವಂತಹ ಹೈಯೆಸ್ಟ್. ಹಾಗಾದರೆ ಅಮೇರಿಕಾ ಅಂತ ಕೇಳಿದರೆ ನಾರ್ತ್ ಅಮೇರಿಕಾದಲ್ಲಿ ಹೈಯೆಸ್ಟ್ ಮೌಂಟೇನ್ ಪೀಕ್, ಉತ್ತರ ಅಮೇರಿಕಾ ಖಂಡದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದಪ್ಪ ಅಂದರೆ ಮೌಂಟ್ ಮೆಕೆನ್ಲಿ ಅಂತೇಳಿ. ಕ್ಲಿಯರಾ? ನೆಕ್ಸ್ಟ್ ಹೋಗೋಣ, ಈ ಕಡೆ ಬನ್ನಿ. ಅಕಾಂಕಾಗುವಾ ಅಂತ ಇದೆ. ಅಕಾಂಕಾಗುವಾ, ಈ ಅಕಾಂಕಾಗುವಾ ಅಂತ ಇದೆಯಲ್ಲ, ಇಲ್ಲಿ 2 ರಾಷ್ಟ್ರಗಳ ಗಡಿ ಭಾಗದಲ್ಲಿ ಕಂಡುಬರುತ್ತೆ. ಆ 2 ರಾಷ್ಟ್ರಗಳ ಗಡಿ ಭಾಗದಲ್ಲಿ ಕಂಡುಬರುವಂತಹ ಒಂದು ಪೀಕನ್ನೇ ಅಕಾಂಕಾಗುವಾ ಅಂತ ಕರಿತೀವಿ. ಇಲ್ಲಿ ಚಿಲಿ ರಾಷ್ಟ್ರ ಇದೆ, ಇದು ಅರ್ಜೆಂಟೈನಾ ಇದೆ. ಕ್ಲಿಯರಾ? 2 ರಾಷ್ಟ್ರಗಳ ಗಡಿ ಭಾಗದಲ್ಲಿ ಕಂಡುಬರುವಂತಹ ಒಂದು ಪೀಕು ಮೌಂಟ್ ಅಕಾಂಕಾಗುವಾ. ಇದು ದಕ್ಷಿಣ ಅಮೇರಿಕಾ ಖಂಡದ ಅತಿ ಎತ್ತರವಾದ ಪರ್ವತ ಶಿಖರ. ಸೌತ್ ಅಮೇರಿಕಾ ಕಾಂಟಿನೆಂಟ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಯಾವುದಪ್ಪ ಅಂದರೆ ಅದು ಮೌಂಟ್ ಅಕಾಂಕಾಗುವಾ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಹೋಗೋಣ. ಇದೇ ನೋಡಿ, ಈ ಭಾಗವನ್ನು ಅಬ್ಸರ್ವ್ ಮಾಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ಇದೆ ಆಸ್ಟ್ರೇಲಿಯಾ, ಮೌಂಟ್ ಕೋಸಿಯುಸ್ಕೋ ಅಂತ ನ್ಯೂ ಸೌತ್ ವೇಲ್ಸ್ ಸ್ಟೇಟ್ ಬರುತ್ತೆ. ಆ ನ್ಯೂ ಸೌತ್ ವೇಲ್ಸ್ ಸ್ಟೇಟಲ್ಲಿ ಇರುವಂತಹ ಒಂದು ಪೀಕ್ ಆಗಿರುತ್ತೆ. ಇಡೀ ಆಸ್ಟ್ರೇಲಿಯಾ ಖಂಡದಲ್ಲಿ ಹೈಯೆಸ್ಟ್ ಮೌಂಟೇನ್ ಪೀಕ್. ನೆಕ್ಸ್ಟು ಮತ್ತೊಂದನ್ನು ನೋಡ್ಬೋದು, ಯಾವುದಿದೆಯಪ್ಪ ಅಂದರೆ ಮೌಂಟ್ ಎಲ್ಬ್ರೂಸ್ ಅಂತ ಇಲ್ಲಿ ಕಂಡು ಬರುತ್ತಲ್ಲ, ಇದೇ ಮೌಂಟ್ ಎಲ್ಬ್ರೂಸ್ ಅಂತ ಹೇಳಿ. ಇದು ಕೂಡ ಇಂಪಾರ್ಟೆಂಟ್ ಆದಂತಹ ಒಂದು ಪೀಕ್ ಆಗಿರುವಂಥದ್ದು ನೋಡ್ತೀವಿ. ಇದು ಯುರೋಪ್ ಕಾಂಟಿನೆಂಟಲ್ಲೇ ಹೈಯೆಸ್ಟ್ ಪೀಕ್ ಆಗಿರುತ್ತೆ. ರೈಟ್? ಈ 4 ಪರ್ವತ ಶಿಖರಗಳು ಯಾವ್ಯಾವ ಖಂಡದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಂಡಂಗೆ ಆಗತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ ಹೋಗೋಣ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಆಪ್ಷನಲ್ ನೋಡಿ, ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತಲೂ ಕೂಡ ಎಕ್ಸಾಂಪಲ್ ಪ್ರಶ್ನೆ ಬರುತ್ತೆ. ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟಲ್ಲಿ ಇರೋದಿದು? ಅಸ್ಸಾಂ. ಹಾಗಾದರೆ ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಫಸ್ಟ್ ನ್ಯಾಷನಲ್ ಪಾರ್ಕ್ ಅಂತ ಕೇಳಿದರೆ ಇದು ತಪ್ಪು. ನೆಕ್ಸ್ಟ್ ನೋಡಿ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ಇದು ಸರಿಯಾದಂಥ ಉದ್ಯಾನವನ. ಅಂದರೆ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಅದೇ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಿದ್ದು ಯಾವಾಗಪ್ಪ ಅಂದರೆ 1936ರಲ್ಲಿ. ಇದು ಫಸ್ಟ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನೋಂಥದ್ದು ಯಾವ ಸ್ಟೇಟಲ್ಲಿ ಇದೆ ಅಂದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಯಾವ ಸ್ಟೇಟಲ್ಲಿದೆ? ಇದು ಉತ್ತರಾಖಂಡ್ ಸ್ಟೇಟಲ್ಲಿ ಇರುವಂಥದ್ದು. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿದೆಪ್ಪ ಅಂದರೆ ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಕಂಡುಬರುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು. ಹಾಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆಪ್ಪ ಅಂದರೆ ಇದು ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ನಾವು ಈ ಪ್ರಶ್ನೆ ಏನಂತ ಹೇಳತ್ತಪ್ಪ ಅಂದರೆ ನ್ಯಾಷನಲ್ ಪಾರ್ಕ್ ರಿಲೇಟೆಡ್ ಆಗಿರುವಂತಹ ಕಾನ್ಸೆಪ್ಟನ್ನು ಓದಬೇಕನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ರೈಟ್? ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ. ಪಶ್ಚಿಮದಲ್ಲಿ ಏಷ್ಯಾವನ್ನು ಯುರೋಪಿನಿಂದ ಯಾವ ಪರ್ವತಗಳು ಪ್ರತ್ಯೇಕಿಸುತ್ತವೆ? ಅಂದರೆ ಏಷ್ಯಾ ಖಂಡದ ಪಶ್ಚಿಮ ಭಾಗದಲ್ಲಿ ಯುರೋಪ್ನಿಂದ ಯಾವ ಪರ್ವತಗಳು ಬೇರ್ಪಡಿಸ್ತಾವಂತ ಕೇಳಿರುವಂಥದ್ದು. ನೋಡಿ, ಯುರೆಲ್ ಪರ್ವತ ಇದೆ, ಆಲ್ಫಸ್ ಪರ್ವತ ಇದೆ, ಕಾಕಸಾಸ್ ಪರ್ವತ ಇದೆ, ಹಿಂದೂ ಕುಶ್ ಪರ್ವತ ಅಂತ ಕಂಡುಬರುತ್ತೆ. ನೋಡಿ, ಇದು ಈ ಭಾಗ ಏಷ್ಯಾ ಕಾಂಟಿನೆಂಟು, ಈ ಭಾಗ ಯಾವುದಿದೆ ಯುರೋಪ್ ಖಂಡ ಇದೆ. ಸೊ ಏಷ್ಯಾ ಮತ್ತು ಯುರೋಪ್ ಎರಡೂ ಭೂಭಾಗಗಳು ಜಾಯಿಂಟ್ ಆಗಿರೋದು, ಅದನ್ನು ಯುರೇಷಿಯಾ ಅಂತಲೂ ಕೂಡ ಕರಿತೀವಿ. ಯುರೋಪ್ ಮತ್ತು ಏಷ್ಯಾವನ್ನು ಒಳಗೊಂಡಿರೋ ಭೂಭಾಗವನ್ನು ಯುರೇಷಿಯಾ. ಆ ಯುರೇಷಿಯಾವನ್ನು ಒಳಗೊಂಡಿರೋ ಭೂಭಾಗದಲ್ಲಿ ಒಂದು ಪರ್ವತ ಶ್ರೇಣಿ ಹಾದೋಗತ್ತೆ, ಅದು ಏಷ್ಯಾ ಮತ್ತು ಯುರೋಪನ್ನು ಸಪರೇಟ್ ಮಾಡುತ್ತೆ. ಹಾಗಾದರೆ ಆ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಯುರೆಲ್ ಮೌಂಟೇನ್ ರೇಂಜ್ ಅಂತ ಹೇಳಿ. ಯಾವುದದು? ಯುರೆಲ್ ಪರ್ವತ ಶ್ರೇಣಿ. ಎ ಅನ್ನೋದು ಸರಿಯಾದಂಥ ಉತ್ತರ ಯಾವುದೇವಪ್ಪ ಅಂದರೆ 7th ಕ್ವಶನ್. ಈ ಯುರೆಲ್ ಪರ್ವತ ಶ್ರೇಣಿ ರಷ್ಯಾ ಭಾಗದಲ್ಲಿ ನೋಡ್ತೀವಿ. ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಪ್ರತ್ಯೇಕಿಸುವಂತಹ ಒಂದು ಪರ್ವತ ಶ್ರೇಣಿ ಆಗಿರುತ್ತೆ. ಸೊ ಅದರ ಜೊತೆಗೆ ಕಾಕಸಾಸು ಕೂಡ ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಪ್ರತ್ಯೇಕ ಮಾಡುವಂಥದ್ದು. ಆದರೆ ಈ ಭಾಗದಲ್ಲಿ ಇಲ್ಲ. ಅವನು ಕೇಳಿರೋದೇನು ವೆಸ್ಟರ್ನ್ ಸೈಡಲ್ಲಿದೆ, ಅದು ಸ್ವಲ್ಪ ಸೌತ್ ಸೈಡಲ್ಲಿ ಕಂಡುಬರುವಂತಹ ಒಂದು ಪೀಕ್ ಆಗಿರುತ್ತೆ ಅಥವಾ ಮೌಂಟೇನ್ ರೇಂಜ್ ಆಗಿರುತ್ತೆ. ಯಾವುದು? ಕಾಕಸಾಸ್ ಪರ್ವತ ಶ್ರೇಣಿ. ಹಿಂದೂ ಕುಶ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಅಫ್ಘಾನಿಸ್ತಾನ ಭಾಗದಲ್ಲಿ ಕಂಡುಬರುವಂಥದ್ದನ್ನು ನೋಡ್ತೀವಿ. 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಯುರೆಲ್ ಪರ್ವತ ಶ್ರೇಣಿ ಅನ್ನುವಂಥದ್ದು ಸರಿಯಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ಗೆ ಹೋಗೋಣ. ಡ್ಯಾಶ್ ನಡುವೆ ಡಂಕನ್ ಪ್ಯಾಸೇಜ್ ಇದೆ ಅಂಥೇಳಿ. ಈ ಡಂಕನ್ ಪ್ಯಾಸೇಜ್ ಅನ್ನುವಂಥದ್ದು ಕಡಲಗಾಲುವೆ ಅಂತ ಕರಿತೀವಿ. 2 ದ್ವೀಪಗಳ ನಡುವೆ ಕಂಡುಬರುವಂತಹ ಒಂದು ಜಲಭಾಗವಾಗಿರುತ್ತೆ.
ಆ ಡಂಕನ್ ಪ್ಯಾಸೇಜ್ ಅನ್ನುವಂಥದ್ದು ದಕ್ಷಿಣ ಮತ್ತು ಪುಟ್ಟ ಅಂಡಮಾನ್ ನಡುವೆ ಕಂಡು ಬರುತ್ತೋ, ಉತ್ತರ ಮತ್ತು ದಕ್ಷಿಣ ಅಂಡಮಾನು, ಉತ್ತರ ಮತ್ತು ಮಧ್ಯ ಅಂಡಮಾನು, ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕೊಟ್ಟಿರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಡೋಣ. ನೀವು ಮ್ಯಾಪ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಕಾನ್ಸೆಪ್ಟು. ಇಲ್ಲಿ ಅಬ್ಸರ್ವ್ ಮಾಡಿ ಈ ಮ್ಯಾಪನ್ನು. ಇದೇ ಡಂಕನ್ ಪ್ಯಾಸೇಜ್, ಈ ಏರಿಯಾ ಇದೆಯಲ್ಲ ಇದೇ ಡಂಕನ್ ಪ್ಯಾಸೇಜ್, ಡಂಕನ್ ಕಡಲಗಾಲುವೆ ಅಂತ. ಹಾಗಾದರೆ ಡಂಕನ್ ಕಡಲಗಾಲುವೆ ಇಲ್ಲಿದೆ ಅಂದಾಗ ಈ ಕಡೆ ಕೆಳಗಿದೆಯಲ್ಲ ದ್ವೀಪ, ಈ ದ್ವೀಪ ಯಾವುದಪ್ಪ ಅಂದರೆ ಲಿಟಲ್ ಅಂಡಮಾನ್ ಅಂತ. ಆ ಲಿಟಲ್ ಅಂದರೆ ಪುಟ್ಟ ಅಂಡಮಾನ್ ಅಂತ. ಬೇರೆ ಎಲ್ಲೂ ಕೂಡ ಪುಟ್ಟ ಅಂಡಮಾನ್ ಇಲ್ಲ. ಹಾಗಾಗಿ ಆನ್ಸರ್ ಈಸಿಯಾಗಿ ಸಿಗತ್ತೆ, ಇದೇ ರೈಟ್ ಆನ್ಸರ್ ಅಂತ. ಹಾಗಾದರೆ ಇಲ್ಲೇನಿದೆ ನೋಡಿ, ಸೌತ್ ಅಂಡಮಾನ್, ಇದು ದಕ್ಷಿಣ ಅಂಡಮಾನ್ ದ್ವೀಪವಾಗಿರುತ್ತೆ. ಓವರಾಲ್ ಅಂಡಮಾನ್ ನಿಕೋಬಾರಲ್ಲೇ ಅಂಡಮಾನಲ್ಲೇ ಇರುವಂಥದ್ದು. ಸೊ ಯಾವುದರಲ್ಲಿ ಕಂಡು ಬರುತ್ತೆ ಅಂದರೆ ಸೌತ್ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನನ್ನು ಪ್ರತ್ಯೇಕಿಸುವಂತಹ ಕಡಲಗಾಲುವೆಯನ್ನು ಏನಂತ ಕರಿತೀವಿ ನಾವು, ಡಂಕನ್ ಪ್ಯಾಸೇಜ್. ಹಾಗಾಗಿ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ದಕ್ಷಿಣ ಮತ್ತು ಪುಟ್ಟ ಅಂಡಮಾನ್ ನಡುವೆ ಕಂಡು ಬರುವಂಥದ್ದು. ಹಾಗೆ ಮತ್ತೊಂದನ್ನು ನೋಡ್ಬೋದು, ಇಲ್ಲಿ 10 ಡಿಗ್ರಿ ಚಾನಲ್ ಅಂತ ಇದೆ. 10 ಡಿಗ್ರಿ, ಈ 10 ಡಿಗ್ರಿ ಚಾನಲ್ ಯಾವುದನ್ನ ಸಪ್ರೇಟ್ ಮಾಡುತ್ತಪ್ಪ ಅಂದರೆ ಇಲ್ಲಿಂದ ಈ ಕಡೆ ಇರೋದೆಲ್ಲ ಅಂಡಮಾನ್, ಈ ಭಾಗ ಯಾವುದಪ್ಪ ಅಂದರೆ ನಿಕೋಬಾರ್. ಹಾಗಾದ್ರೆ ಅಂಡಮಾನ್ ಮತ್ತು ನಿಕೋಬಾರನ್ನು ಸಪ್ರೇಟ್ ಮಾಡುವಂಥದ್ದು ಯಾವುದಪ್ಪ ಅಂದರೆ 10 ಡಿಗ್ರಿ ಚಾನಲ್ ಅನ್ನುವಂಥದ್ದು ಸಪ್ರೇಟ್ ಮಾಡುತ್ತೆ. ಇವೆರಡು ನಮ್ಮ ಇಂಡಿಯಾಕ್ಕೆ ಸಂಬಂಧಪಟ್ಟಂತಹ ಒಂದು ಲೈನನ್ನು ನೋಡ್ಕೋಬೇಕಾಗತ್ತೆ. ಕ್ಲಿಯರ್ ಸ್ನೇಹಿತರೆ? 8ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂಥ ಉತ್ತರ. ಹಾಗೆ 9ನೇ ಪ್ರಶ್ನೆಗೆ ಹೋಗೋಣ. ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ %ರಷ್ಟಿದೆ. ಈಗ ಜಿಯೋಗ್ರಫಿಕಲಿ ಏರಿಯಾವನ್ನು ನಾವು ಸ್ಟಡಿ ಮಾಡ್ತಾ ಹೋದಾಗ ಈಗ ಇಡೀ ಗ್ಲೋಬಲ್ ಅಂದರೆ ಪ್ರಪಂಚ 100% ಇದೆ ಅಂದರೆ ಭಾರತ ಎಷ್ಟು % ಇದೆ? ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟಪ್ಪ ಅಂದರೆ 2.4%. ಪ್ರಪಂಚ 100% ಇದ್ರೆ ನಮ್ಮ ಜಿಯೋಗ್ರಫಿಕಲ್ ಏರಿಯಾ ಎಷ್ಟಿದೆ? 2.4% ಇದೆ. ಹಾಗೆ ಪ್ರಶ್ನೆ ಕರ್ನಾಟಕಕ್ಕೆ ಕೇಳಿರುವಂಥದ್ದು. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಅಂತ ಕೇಳಿದರೆ 2.4%. ವರ್ಲ್ಡಲ್ಲಿ ಇಂಡಿಯಾ 4% ಇದೆಯಾ? ಇದು ತಪ್ಪು. ಓಕೆ, ಇದು ಕೂಡ ತಪ್ಪು. ಹಾಗಾದರೆ ಎಷ್ಟಿದೆ? 5.8% ಅಷ್ಟು ಇದೆ. 10.5% ಇದು ಕೂಡ ತಪ್ಪು. ಸಿ ಸರಿಯಾದಂಥ ಉತ್ತರ. 5.85% ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರುವಂತಹ ಆನ್ಸರ್ ಪ್ರಕಾರ ನೋಡಿದಾಗ 5.8% ಅನ್ನುವಂಥದ್ದು ಟೋಟಲ್ ಇಂಡಿಯನ್ ಜಿಯೋಗ್ರಫಿಕಲ್ ಏರಿಯಾ, ಪರ್ಸೆಂಟೇಜ್ ಆಫ್ ಕರ್ನಾಟಕ ಅಂತ ಕೇಳಿದರೆ ಈ ಮಾಹಿತಿ ನಮಗೆ ಗೊತ್ತಿರಬೇಕಾಗತ್ತೆ. 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಯಾವ ರಾಜ್ಯ 3 ಕಡೆ ಬಾಂಗ್ಲಾದೇಶದಿಂದ ಸುತ್ತುವರೆದಿದೆ ಅಂತ ಇದೆ. ಭಾರತದಲ್ಲಿ ಇರುವಂತಹ 28 ರಾಜ್ಯಗಳಲ್ಲಿ ಯಾವುದೋ ಒಂದು ರಾಜ್ಯ ಬಾಂಗ್ಲಾದೇಶದಿಂದ 3 ಕಡೆ ಸುತ್ತುವರ್ಕೊಂಡಿದೆ ಅಂತ ರಾಜ್ಯ ಯಾವುದು ಅಂತ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಇದೆ ನೋಡಿ, ಅಸ್ಸಾಂ ಇದೆ, ತ್ರಿಪುರಾ, ವೆಸ್ಟ್ ಬೆಂಗಾಲ್, ಅರುಣಾಚಲ್ ಪ್ರದೇಶ್. ಆದರೆ ಬಾಂಗ್ಲಾಕ್ಕೆ ಕನೆಕ್ಟ್ ಆಗಿರುವಂಥದ್ದು ಅರುಣಾಚಲ್ ಪ್ರದೇಶ್ ಅಂತೂ ಬರೋದಿಲ್ಲ. ಹಾಗಾಗಿ ಅಸ್ಸಾಂ, ತ್ರಿಪುರಾ ಮತ್ತು ವೆಸ್ಟ್ ಬೆಂಗಾಲ್ ಅಂತ ನೋಡಿದಾಗ ಅದನ್ನು ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೋಬೇಡಿ ಯಾವ ರಾಜ್ಯ ಇದೆ ಅಂತ. ಎಲ್ಲಿ ಅಬ್ಸರ್ವ್ ಮಾಡಿ, ಇದು ಬಾಂಗ್ಲಾದೇಶ್, ಇಷ್ಟು ಕೂಡ ಬಾಂಗ್ಲಾದೇಶ್ ಆಗಿರುತ್ತೆ. ಇಲ್ಲಿಂದ ಇಷ್ಟು ಏರಿಯಾ ಬಾಂಗ್ಲಾ. ಹಾಗಾದರೆ ಬಾಂಗ್ಲಾದೇಶಕ್ಕೆ 3 ಕಡೆಯಿಂದ ಸುತ್ತುವರೆದಿರುವಂಥದ್ದು ಯಾವ ರಾಜ್ಯ ಅಂತ ಕೇಳಿದರೆ ಇಲ್ಲಿ ನೋಡಿ, ಈ ರಾಜ್ಯ ಯಾವುದಪ್ಪ ಅಂದರೆ ತ್ರಿಪುರಾ. ಇದು ತ್ರಿಪುರಾ ನೋಡಿ, ಇಲ್ಲೂ ಬಾಂಗ್ಲಾ ಇದೆ, ಇಲ್ಲೂ ಬಾಂಗ್ಲಾ ಇದೆ, ಈ ಭಾಗನೂ ಕೂಡ ಬಾಂಗ್ಲಾ ಕಂಡು ಬರುತ್ತೆ. 3 ಕಡೆನೂ ಕೂಡ ಬಾಂಗ್ಲಾದಿಂದ ಸುತ್ತುವರೆದಿರುವ ಭಾರತದ ರಾಜ್ಯ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಬಿ ಆಗಿರುತ್ತೆ. ಬಿ ಅಂದರೆ ಯಾವುದು? ತ್ರಿಪುರಾ ಅನ್ನುವಂಥದ್ದು. ಅಂದರೆ ಯಾವ್ಯಾವ ಸ್ಟೇಟ್ಗಳು ಯಾವ್ಯಾವ ಕಂಟ್ರಿಯೊಂದಿಗೆ ಬಾರ್ಡ್ರನ್ನು ಶೇರ್ ಮಾಡ್ಕೊಂಡಿದ್ದಾವೆ ಅಂತಲೂ ಕೂಡ ತಿಳ್ಕೊಬೇಕಾಗತ್ತೆ. ಜಸ್ಟ್ ಎಕ್ಸಾಂಪಲ್ ನೋಡಿ, ಪಾಕಿಸ್ತಾನ ಅಂತ ನೋಡಿದರೆ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರೋ ಭಾರತದ ರಾಜ್ಯಗಳು ಯಾವ್ಯಾವುದು? ಈ ಕಡೆ ಗುಜರಾತ್ ಗಡಿ ಹಂಚಿಕೊಂಡಿದೆ, ಅದರ ಜೊತೆಗೆ ರಾಜಸ್ಥಾನ ಗಡಿ ಹಂಚಿಕೊಂಡಿದೆ, ಹಾಗೆ ಪಂಜಾಬ್ ಇದೆ, ಜಮ್ಮು ಕಾಶ್ಮೀರ್ ಇದೆ, ಲಡಾಖ್ ಇದೆ. 2 ಕೇಂದ್ರಾಡಳಿತ ಪ್ರದೇಶ, 3 ರಾಜ್ಯಗಳು ಯಾರೊಂದಿಗೆ
ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಸೊ ಇದು ಮ್ಯಾಪ್ ರಿಲೇಟೆಡ್ ಆಗಿ ಕ್ವಶನ್ಸನ್ನು ಕೇಳ್ತಾ ಬರ್ತಾನೆ. ನೋಡಿ ಸ್ನೇಹಿತರೆ, ಈ ರೀತಿಯಾದಂತಹ ಪ್ರಶ್ನೆಗಳು ನಮಗೆ TET ಎಕ್ಸಾಮ್ಸಲ್ಲಿ ಅಥವಾ CET ಎಕ್ಸಾಮ್ಸಲ್ಲೂ ಕೂಡ ಕೇಳ್ತಾ ಬರ್ತಾನೆ. ಸೊ ಈ ಒಂದು ವಿಡಿಯೋದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ವಿಡಿಯೋ ಲೈಕ್ ಆದರೆ ಕಾಮೆಂಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ. ಮತ್ತು ನಮ್ಮ ಆನ್ಲೈನ್ ಕೋರ್ಸಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ಫುಲ್ ಆಗುವಂತಹ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀವಿ. ನಿಮ್ಮ TET ಎಕ್ಸಾಮಿಗೆ 100% ಅವು ಯೂಸ್ ಆಗೇ ಆಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.